ಸಾಕು ನಾಯಿ ಹುಡುಕಲು ಹೋಗಿ ಬಾಲಕ ಸಾವನ್ನಪ್ಪಿದ್ದಾನೆ. ರೈಲಿಗೆ ಸಿಲುಕಿ 14 ವರ್ಷದ ಯೋಗೇಂದ್ರ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ನಾಪತ್ತೆಯಾಗಿದ್ದ ನಾಯಿ ಚಿಂತೆಯಲ್ಲಿದ್ದ ಯೋಗೇಂದ್ರ ಹುಡುಕಾಟದ ವೇಳೆ ರೈಲಿಗೆ ಸಿಲುಕಿ ಯೋಗೇಂದ್ರ ಇದೀಗ ಸಾವನ್ನಪ್ಪಿದ್ದಾನೆ. ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಯಶವಂತಪುರ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಾಕು ನಾಯಿಯನ್ನ ಹುಡುಕಲು ಹೋಗಿ ಬಾಲಕ ಇದೀಗ ಸಾವನ್ನಪ್ಪಿದ್ದಾನೆ. ರೈಲಿಗೆ ಸಿಲುಕಿ 14 ವರ್ಷದ ಯೋಗೇಂದ್ರ ಎನ್ನುವ ಯುವಕ ಸಾವನ್ನಪ್ಪಿದ್ದಾನೆ, ಅಂದ್ರೆ ಬಾಲಕ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕು ಮುದ್ದಲಿಂಗನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಈ ನಾಯಿ ಏನಿತ್ತು, ಪ್ರೀತಿಯಿಂದ ಸಾಕಿರುವಂತಹ ನಾಯಿ ನಾಪತ್ತೆಯಾಗಿತ್ತು. ಅದನ್ನ ಹುಡುಕಾಟಕ್ಕೆ ಹೋದಂತಹ ಸಂದರ್ಭದಲ್ಲಿ ರೈಲಿಗೆ ಸಿಲುಕಿ ಈತ ಸಾವನ್ನಪ್ಪಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪೋಷಕರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈತನಿಗೆ ಜಸ್ಟ್ 14 ವರ್ಷ ಆಗಿತ್ತು ಅಷ್ಟೇ. ನಾಯಿ ಕಳೆದೋಗಿದೆ ಅಂತ ಹೇಳಿ ಹುಡುಕಕ್ಕೆ ಹೋಗಿ ಸಾವನ್ನಪ್ಪಿದ್ದಾನೆ. ಎಷ್ಟು ಪ್ರೀತಿಯಾಗಿದ್ದ ಮಗ. ಅಯ್ಯೋ ನನ್ನ ಜೀವ ಸರ್, ಅದೊಂದು ಏಟಿಗೆ ಅಂದಿರ್ಲಿಲ್ಲ. ನಾನು ಇದುವರೆಗೂ ತಮಾಜ್ಗೂ ಹಿಂಗೆ ಅಂದಿರ್ಲಿಲ್ಲ ಸರ್. ಹಂಗೆ ಜೀವದಾಗ ಸಾಕಿದ್ದೆ ನಾನು. ನನಗೆ ಮೋಸ ಮಾಡೋಗ್ಬಿಟ್ಟ ಸರ್. ಮೋಸ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ 6 ಗಂಟೆ ಅಲಾರಾಮ್ ಇಟ್ಟಿದ್ದೆ. ಮೊಬೈಲ್ ತಾಡ ನಾವು ರೂಮಲ್ಲಿ ಹಾಕ್ತೀನಲ್ಲ, ಚಾರ್ಜ್ ಹಾಕ್ತೀನಲ್ಲ ಅಂತ ತಾಡಕ್ಕೆ ಹೋದೆ. ಕಾಲು ತಟ್ಟಿಸ್ದೆ. ಮಲಗಿದ್ರೆ ಕಾಲು ತಡ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ನಮ್ಮ ಅದೆಲ್ಲ ಕೂಗಿ ಕರೆದೆ, ಇವಾಗ ಕಾಣ್ತಾ ಇಲ್ಲ ಅಂತ. ಇದೆಲ್ಲ ಗಾಬರಿ. ಮೇಲೆಲ್ಲ ಹುಡ್ಕೋದ್ವಿ, ಬಾತ್ರೂಮ್ ಎಲ್ಲ ಹುಡ್ಕೋದ್ವಿ, ಆಚೆ ಕಡೆಗೆಲ್ಲ ಹೋದ್ವಿ, ಸಿಕ್ಲಿಲ್ಲ. ಅಲ್ಲಿ ನೋಡಿದ್ರೆ ರೋಡ್ ದಾಟ್ಬೇಕಾರೆ ಹಂಗೆ ಮಾಡ್ಕೊಬಿಟ್ಟಲ್ಲಂತೆ. ಏನು ಅಂತ ಗೊತ್ತಾಯ್ತಿಲ್ಲ ಸರ್. ನಾಯಿ ಅಂದ್ರೆ ಪ್ರಾಣ. 3-4 ತಿಂದ ಅದೇ ಕೊರಗಲ್ ಬೇರೆ ಇದ್ದ, ಅದು ಬೇರೆ ಕಾಣ್ತಿರ್ಲಿಲ್ಲ. ರಾತ್ರಿ ಕೇಳ್ದ, ಅಪ್ಪ ನಾಯಿಗೆ ಊಟ ಇಲ್ವಲ್ಲೋ, ಅದು ಎಲ್ಲ ಆಗ್ತೀಯ ಅಂದೆ. ಅಷ್ಟೇ ಸರ್ ನಂಗೆ ಗೊತ್ತಿರೋದು. ನಾನು ಪಾಡಿದ ಮೈಕೇಡು ಬೆಳ್ಕರ್ದೆ. ನಾನು ಇನ್ನೊಂದು ನೋಡಿಲ್ಲ ಸರ್. ನಮ್ಮ ಮಗನ್ನ ಇನ್ನೊಂದು ನೋಡಿಲ್ಲ. ಈಗ ಬೇರೆ ಮಾಡಿ ಕರ್ಕೊಂಡು ಹೋಗೋರು. ಮಜ್ಜ ಪ್ರಾಣ ಸರ್. ಬೆಳಗಿದ್ದೆ ಇನ್ನೊಂದು ಘಟನೆ 3 ಗಂಟೆಲಿ ಫೋನ್ ಮಾಡ್ಬಿಟ್ಟು ಅಕ್ಕಿಗಳು ಅಲ್ಲೇ ಇದಾವಲ್ಲಪ್ಪ, ಆರೋಗ್ಯವೇ ಅಂತ ತಿಳ್ಕೊಂಡ್ವಿ. ಅವು ಇದ್ರೊಳಗೆಲ್ಲ ಹೋಗಿ ಸೇರ್ಕೊಬಿಟ್ಟವೆ. ನಾನು ಅವನು ಹೋಗಿ ಅಳ್ಳಾಡ್ ನೋಡ್ದೆ, ಕಾಡ್ಲಿಲ್ಲ ಪಾಪ. ಅದಕ್ಕೂ ನಾವು ನೀರು ಕಾಳು ಹಾಕ್ತಲೇ ಮರ್ತೇ ಬಿಟ್ಟಿದ್ವಿ. ನನ್ನೇನು ನೋಡಿದ್ರೆ ಅವು ಅಕ್ಕಿಗಳು ಮಾಮೂಲಿ ಅಕ್ಕಿ ಬಡ್ಸ್ ಹಾಕ್ತಿವಲ್ಲ ಸರ್, ಅವು